ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 10 ಬಿ ಯನ್ನ ಗಮನಿಸಿ. ಫ್ಲೆಮಿಂಗ್ನ ಎಡಗೈ ನಿಯಮ ನಿರೂಪಿಸಿ. ಫ್ಲೆಮಿಂಗ್ನ ಎಡಗೈ ನಿಯಮ ಯಾವುದರ ಬಗ್ಗೆ ಹೇಳುತ್ತದೆ? ಈಗ ಒಂದು ವಿದ್ಯುತ್ ವಾಹಕದಲ್ಲಿ ವಿದ್ಯುತ್ ಹರಿತಾ ಇದೆ. ಈ ಸಂದರ್ಭದಲ್ಲಿ ಇದು ಕಾಂತಕ್ಷೇತ್ರವನ್ನ ಉಂಟು ಮಾಡಿರುತ್ತೆ ಅಲ್ವಾ? ಇದರ ಸುತ್ತ ಕಾಂತಕ್ಷೇತ್ರ ಉಂಟಾಗಿರುತ್ತೆ. ಈಗ ಒಂದ್ ವೇಳೆ ನಾನು ಇದನ್ನ ಒಂದು ದಂಡಕಾಂತದ ಹತ್ರ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ದಂಡಕಾಂತ ಇರಬಹುದು ಅಥವಾ ಯಾವುದೇ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಕ್ಷೇತ್ರದ ಹತ್ರ ತಗೊಬಂದಾಗ, ಈಗ ದಂಡಕಾಂತದಿಂದ ಕೂಡ ಕಾಂತಕ್ಷೇತ್ರ ಉಂಟಾಗಿರುತ್ತೆ. ಈಗ ಇವೆರಡು ಇಂಟರಾಕ್ಟ್ ಮಾಡುತ್ತೆ. ಇಲ್ಲಿ ಒಂದು ಬಲ ವರ್ತಿಸುತ್ತೆ, ಇದರ ಮೇಲೆ, ವಾಹಕದ ಮೇಲೆ ಒಂದು ಬಲ ವರ್ತಿಸುತ್ತೆ. ಅದನ್ನ ಫ್ಲೆಮಿಂಗ್ನ ಎಡಗೈ ನಿಯಮ ಹೇಳುತ್ತೆ. ಯಾವ ತರ ಅಂತ, ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಕಾಂತಕ್ಷೇತ್ರ, ಹಾಗೆ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಈಗ ವಾಹಕದಲ್ಲಿ ವಿದ್ಯುತ್ ಹರಿತಾ ಇದೆ, ಕಾಂತಕ್ಷೇತ್ರವನ್ನ ಯಾವುದು ಸೂಚಿಸುತ್ತೆ? ತೋರು ಬೆರಳು. ವಿದ್ಯುತ್ ಪ್ರವಾಹ ಹರಿತಾ ಇದೆಯಲ್ಲ, ಇದನ್ನ ಯಾವ್ದು ತೋರಿಸುತ್ತೆ? ಮಧ್ಯದ. ಬಲ ಏನಿದೆ ಅದನ್ನ ಹೆಬ್ಬೆರಳು ತೋರಿಸುತ್ತೆ. ಈ ವಾಹಕದ ಮೇಲೆ ವರ್ತಿಸ್ತಾ ಇರುವಂತಹ ಬಲದ ದಿಕ್ಕನ್ನ ಸೂಚಿಸುವಂತದ್ದು ಹೆಬ್ಬೆರಳು. ಇದು ಫ್ಲೆಮಿಂಗ್ನ ಎಡಗೈ ನಿಯಮ ಇದೆ. ಥ್ಯಾಂಕ್ ಯು.